ನಮಸ್ಕಾರ. ಮತ್ತೊಂದು ಹೊಸ ಕ್ಲಾಸ್ಗೆ ಸ್ವಾಗತ ಅಂತ ಹೇಳ್ತಾ, ನಿಮ್ಮ ಗುರಿ ಕಡೆ ನಿಮ್ಮ ಲಕ್ಷ್ಯ ಇರಲಿ. ನೂರಾರು ಜನ ನೂರಾರು ಥರ ಮಾತಾಡ್ತಿರ್ತಾರೆ. ಅದನ್ನೆಲ್ಲ ತಲೆಗೆ ಹಾಕೋಬೇಡಿ. ಒಂದೊಂದು ಸಾರಿ ಮನೆಯಲ್ಲೇ ಹಲವಾರು ತೊಂದರೆಗಳಾಗುತ್ತೆ. ಮನೆ ಅನ್ನೋದು ನಮ್ಮ ಒಂದು ಕಟ್ಟುನಿಟ್ಟಿನ ಒಂದು ಪಾಡಾಗಿರುತ್ತೆ. ಅದನ್ನು ಹೊರಗಿನ ಪ್ರಾಬ್ಲಮ್ಗಿಂತ ಮನೆಯ ಒಳಗಿನ ಪ್ರಾಬ್ಲಮ್ಮೇ ಜಾಸ್ತಿ ಇರ್ತವೆ. ಯಾಕಂದ್ರೆ ಇದು ಅನುಭವದ ಮಾತು ಹೇಳ್ತಾ ಇದ್ದೀನಿ. ಇರಲಿ, ಇವಾಗ ಜಸ್ಟ್ ಏನು ಮಾಡೋಣ, ಭಾರತದ ಮತ್ತು ಕರ್ನಾಟಕದ ನದಿಗಳ ಬಗ್ಗೆ ಸಂಪೂರ್ಣವಾಗಿ ನೋಡೋಣ ಫಸ್ಟು. ಆಮೇಲೆ ಅದ್ರ ಮೇಲೆ ಕೆಲವೊಂದು ಕ್ವಶನ್ಗಳು ಬರ್ತವೆ. ಕ್ವಶನ್ಗಳನ್ನು ಆಮೇಲೆ ಡಿಸ್ಕಷನ್ ಮಾಡೋಣ ನೆಕ್ಸ್ಟ್ ಡೇ, ಅಥವಾ ಇದು ಇವತ್ತು ಕ್ಲಾಸ್ ಮುಗಿದ್ರೆ ನಾಳೆ ಮಾಡೋಣ, ಅಥವಾ ನಾಳೆ ಕ್ಲಾಸ್ ಮುಗಿದ್ರೆ ನಾಡ್ದು ಮಾಡೋಣ. ಓಕೆ, ಸಂಪೂರ್ಣವಾಗಿ ತಿಳಿತಾ ಹೋಗೋಣ ಅಂತ ಹೇಳ್ತೀನಿ. ಭಾಗ 1, ಭಾರತದ ನದಿಗಳು. ಭಾರತದ ನದಿ ವ್ಯವಸ್ಥೆ ನೋಡೋದಾದರೆ, ಭಾರತದ ನದಿ ವ್ಯವಸ್ಥೆಯನ್ನು ಭೌಗೋಳಿಕ ಉಗಮದ ಆಧಾರದ ಮೇಲೆ ಪ್ರಮುಖವಾಗಿ 2 ಭಾಗಗಳಾಗಿ ವಿಂಗಡಣೆ ಮಾಡಿದರು. ಅವು ಯಾವಪ್ಪ ಅಂತಂದ್ರೆ, 1ನೇದು ಹಿಮಾಲಯ ನದಿಗಳು, 2ನೇದು ದ್ವೀಪಕಲ್ಪದ ನದಿಗಳು. ಓಕೆ, ಮೊದಲು ಹಿಮಾಲಯದ ನದಿಗಳನ್ನು ನೋಡೋದಾದರೆ, ವರ್ಷವಿಡೀ ನೀರಿರುವ ಜೀವ ನದಿಗಳು ಅಂತಂದರೆ ವರ್ಷವಿಡೀ ನೀರನ್ನು ತುಂಬಿಕೊಂಡಿರುವಂಥ ನದಿಗಳಿರ್ತವೆ. ಅದು ಯಾವುದಪ್ಪ ಅಂತಂದರೆ, ಉದಾಹರಣೆಗೆ ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು. ಓಕೆ, ಇವಾಗ ನೆಕ್ಸ್ಟ್ ನೋಡೋದು ದ್ವೀಪಕಲ್ಪದ ನದಿಗಳನ್ನು ನೋಡೋದಾದರೆ, ಮಳೆಯನ್ನು ಅವಲಂಬಿಸಿರುವ ಋತುಮಾನದ ನದಿಗಳು ಅಂತಂದರೆ ಮಳೆಗಾಲದಲ್ಲಿ ಮಾತ್ರ ನೀರಿರುವಂಥ ನದಿಗಳಾಗಿರ್ತವೆ. ಅದು ಯಾವುದಪ್ಪ ಅಂತಂದರೆ, ಉದಾಹರಣೆಗೆ ಗೋದಾವರಿ, ಕೃಷ್ಣ, ಕಾವೇರಿ, ನರ್ಮದಾ ಮತ್ತು ತಪತಿ. ಗೋದಾವರಿ, ಕೃಷ್ಣ, ಕಾವೇರಿ, ನರ್ಮದಾ, ತಪತಿ ಇವೇನಿದೆಯಲ್ಲ, ಇವೇನು ಮಾಡ್ತವೆ, ಮಳೆಯನ್ನು ಆಧರಿಸಿ ನೀರನ್ನು ತುಂಬಿಕೊಂಡಿರ್ತವೆ. ಓಕೆ, ಫಸ್ಟು ಹಿಮಾಲಯದ ಪ್ರಮುಖ ನದಿ ವ್ಯವಸ್ಥೆಗಳನ್ನು ನೋಡೋದಾದರೆ, ಸಿಂಧು ನದಿ ವ್ಯವಸ್ಥೆ ಬಗ್ಗೆ ನೋಡೋದಾದರೆ, ಇದರ ಉಗಮ ಎಲ್ಲಿ ಆಗುತ್ತಪ್ಪ ಅಂತಂದ್ರೆ ಟಿಬೆಟ್ನಲ್ಲಿ ಆಗ್ತದೆ. ಮಾನಸ ಸರೋವರದ ಸಮೀಪವಿರುವ ಕೈಲಾಸ ಪರ್ವತ ಶ್ರೇಣಿಯ ಬೂಕರ್ಚು ಗ್ಲೇಸಿಯರ್ನಲ್ಲಿ ಇದರ ಉಗಮ ಆಗ್ತದೆ. ಇದರ ಒಟ್ಟು ಉದ್ದ ನೋಡೋದಾದರೆ 2880. ಓಕೆ, ನೆಕ್ಸ್ಟು ಭಾರತದಲ್ಲಿ ಎಷ್ಟಿದೆಯಪ್ಪ ಅಂತಂದರೆ 1114 ಕಿಲೋಮೀಟರ್ ಇದರ ಹರಿವಿಕೆ ಇದೆ. ಪ್ರಮುಖ ಉಪನದಿಗಳನ್ನು ನೋಡೋದಾದರೆ, ಸಿಂಧು ನದಿದು ಜೀಲಂ, ಚಿನಾಬ್, ರಾವಿ ಮತ್ತು ಬಿಯಾಸ್ ಮತ್ತು ಸಟ್ಲೇಜ್ ನದಿಗಳು ಇದರ ಉಗಮ ಪ್ರಮುಖ ಉಪನದಿಗಳಾಗಿರ್ತವೆ. ವಿಶೇಷತೆಯನ್ನು ನೋಡಿದರೆ, ಸಿಂಧು ನದಿಯ ಅತಿ ದೊಡ್ಡ ಉಪನದಿಯಾಗಿದೆ. ಚಿನಾಬ್ ಏನಾಗೈತಿ, ಸಿಂಧು ನದಿಯ ಅತಿ ದೊಡ್ಡ ಉಪನದಿಯಾಗೈತಿ. 1960ರ ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದದ ಪ್ರಕಾರ ಭಾರತವು ಈ ನದಿ ವ್ಯವಸ್ಥೆ 70% ನೀರನ್ನು ಮಾತ್ರ ಬಳಸಬಹುದಾಗೈತಿ. ನೆಕ್ಸ್ಟ್ ಗಂಗಾ ನದಿ ವ್ಯವಸ್ಥೆ ಬಗ್ಗೆ ನೋಡೋದಾದ್ರೆ, ಇದರ ಉಗಮ ಸ್ಥಾನ ನೋಡೋದಾದ್ರೆ, ಉತ್ತರಾಖಂಡದ ಉತ್ತರಕಾಶಿ ಜಿಲ್ಲೆಯ ಗಂಗೋತ್ರಿ ಗ್ಲೇಸಿಯರ್ನಲ್ಲಿ ಭಾಗೀರಥಿ ಆಗಿ ಉಗಮಿಸುತ್ತದೆ. ಅಂತಂದರೆ ಭಾಗೀರಥಿಯಾಗಿ ಉಗಮಿಸ್ತದೆ. ಎಲ್ಲಿಪ್ಪ ಅಂತಂದ್ರೆ ಉತ್ತರಾಖಂಡದ ಉತ್ತರಕಾಶಿ ಜಿಲ್ಲೆಯ ಗಂಗೋತ್ರಿಯಲ್ಲಿ. ದೇವಪ್ರಯಾಗದಲ್ಲಿ ಅಲ್ಕಾನಂದ ನದಿಯೊಂದಿಗೆ ಸೇರಿದ ನಂತರ ಇದಕ್ಕೆ ಗಂಗಾ ಎಂದು ಕರೆಯಲಾಗುತ್ತದೆ. ಗಂಗಾ ಎಂದು ಯಾವಾಗ ಕರೀತಾರಪ್ಪ ಅಂತಂದ್ರೆ, ದೇವಪ್ರಯಾಗದಲ್ಲಿ ಅಲಂಕಾನಂದ ನದಿಯೊಂದಿಗೆ ಸೇರಿದ ನಂತರ ಇದಕ್ಕೆ ಏನು ಮಾಡ್ತೈತಿ, ಗಂಗಾ ಅನ್ನೋ ಹೆಸರನ್ನು ಕೊಡಲಾಗ್ತೈತಿ. ಒಟ್ಟು ಉದ್ದ ನೋಡೋದಾದರೆ 2525 ಕಿಲೋಮೀಟರ್ ಇದೆ. ಭಾರತದ ಉದ್ದದ ನದಿ ಆಗೈತಿದ ಯಾವುದಪ್ಪ ಅಂತಂದ್ರೆ ಗಂಗಾ ನದಿ. ನೆಕ್ಸ್ಟ್ ಪ್ರಮುಖ ಉಪನದಿಗಳನ್ನು ನೋಡೋದಾದರೆ, ಯಮುನಾ, ಗಂಗಾ ನದಿಯ ಅತಿ ದೊಡ್ಡ ಉಪನದಿ ಯಾವುದಪ್ಪ ಅಂತಂದ್ರೆ ಅದು ಯಮುನಾ ಆಗೈತಿ. ಗಾಗ್ರಾ, ಕಂಡಕ್, ಕೋಶಿ ನದಿ ಬಿಹಾರದ ಕಣ್ಣೀರಿನ ನದಿ ಅಂತ ಕರೀತಾರೆ. ಕೋಶಿಯನ್ನು ಬಿಹಾರದ ಕಣ್ಣೀರಿನ ನದಿ ಅಂತ ಕರೀತಾರೆ. ಸೋನ್ ಮತ್ತು ಚಂಬಲ್ ಇವು ಕೂಡ ಗಂಗಾ ನದಿಯ ಪ್ರಮುಖ ಉಪನದಿಗಳಾಗ್ಯಾವ. ವಿಶೇಷತೆ ನೋಡೋದಾದ್ರೆ, ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯನ್ನು ಪದ್ಮ ಎಂದು ಕರೆಯಲಾಗುತ್ತದೆ. ಬಾಂಗ್ಲಾದೇಶದಲ್ಲಿ ಏನು ಮಾಡ್ತಾರೆ, ಗಂಗಾ ನದಿಯನ್ನು ಪದ್ಮ ಅಂತ ಕೇಳ್ತಾರೆ. ಪದ್ಮಾ ನದಿ ಎಂದು ಯಾವ ನದಿಯನ್ನು ಕರೀತಾರೆ ಅಂತ ಕೇಳಿದಾಗ ನಿಮ್ಗೆ ಗಂಗಾ ನದಿ ಅಂತೇಳಿ ಗೊತ್ತಿರಬೇಕು. ಇದು ಬ್ರಹ್ಮಪುತ್ರದ ನದಿಯೊಂದಿಗೆ ಸೇರಿ ವಿಶ್ವದ ಅತಿ ದೊಡ್ಡ ಮುಖಜ ಭೂಮಿಯಾದ ಸುಂದರ್ಬನ್ಸನ್ನು ನಿರ್ಮಿಸುತ್ತದೆ. ಸುಂದರ್ಬನ್ನನ್ನು ನಿರ್ಮಿಸುವ ನದಿ ಯಾವುದಂತ ಕೇಳಿದಾಗ ಗಂಗಾ ನದಿ ಅಂತ ನಿಮಗೆ ಗೊತ್ತಿರಬೇಕಾಗ್ತೈತಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ನೆಕ್ಸ್ಟ್ ಇದು ಬ್ರಹ್ಮಪುತ್ರ ನದಿ ವ್ಯವಸ್ಥೆಯನ್ನು ನೋಡೋದಾದರೆ, ಉಗಮ ಟಿಬೆಟ್ನ ಮಾನಸ ಸರೋವರದ ಸಮೀಪ ಇರುವ ಚಿಮಾಯುಂಗ್ ಡಂಗ್ ಗ್ಲೇಸಿಯರ್ನಲ್ಲಿ ಉಗಮ ಆಗ್ತೈತಿ. ವಿವಿಧ ಹೆಸರುಗಳು ಟಿಬೆಟ್ನಲ್ಲಿ ಸಾಂಗ್ಪೋ ಮತ್ತು ಅರುಣಾಚಲ್ ಪ್ರದೇಶದಲ್ಲಿ ದಿಹಾಂಗ್, ಆಸಾಂನಲ್ಲಿ ಬ್ರಹ್ಮಪುತ್ರ ಮತ್ತು ಬಾಂಗ್ಲಾದೇಶದಲ್ಲಿ ಜಮುನಾ ಎಂದು ಕರೆಯಲಾಗ್ತೈತಿ. ಓಕೆ, ವಿವಿಧ ಹೆಸರುಗಳಲ್ಲಿ ಟಿಬೆಟ್ನಲ್ಲಿ
ಸ್ಟಾಂಕು ಅಂತ ಕರೀತಾರೆ. ನೆಕ್ಸ್ಟ್ ಅರುಣಾಚಲ ಪ್ರದೇಶದಲ್ಲಿ ದಿಹಾಂಗ್ ಅಂತ ಕರೀತಾರೆ. ಆಸಾಮ್ನಲ್ಲಿ ಬ್ರಹ್ಮಪುತ್ರ ಅಂತ ಕರೀತಾರೆ. ಮತ್ತು ಬಾಂಗ್ಲಾದೇಶದಲ್ಲಿ ಏನಂತ ಕರೀತಾರೆ, ಜಮುನಾ ಅಂತ ಕರೀಲಾಗ್ತೈತಿ. ಯಾವುದಪ್ಪ ಅಂತಂದ್ರೆ ಬ್ರಹ್ಮಪುತ್ರ ನದಿಯನ್ನು. ನೆಕ್ಸ್ಟ್ ವಿಶೇಷತೆಯನ್ನು ನೋಡೋದಾದರೆ, ಆಸಾಮ್ನಲ್ಲಿರುವ ಮಜುಲಿ ವಿಶ್ವದ ಅತಿ ದೊಡ್ಡ ನದಿ ದ್ವೀಪವಾಗಿದೆ. ಅತಿ ದೊಡ್ಡ ನದಿ ದ್ವೀಪವಾಗೈತಿ. ಯಾವುದಪ್ಪ ಅಂದ್ರೆ ಆಸಾಮ್ನಲ್ಲಿರುವ ಮಜುಲಿ ಏನಾಗೈತಿ, ವಿಶ್ವದ ಅತಿ ದೊಡ್ಡ ನದಿ ದ್ವೀಪ ಆಗೈತಿ. ಇದನ್ನು ಬ್ರಹ್ಮಪುತ್ರ ನದಿಯ ನಿರ್ಮಿಸೈತಿ. ಓಕೆ, ದ್ವೀಪಕಲ್ಪದ ಪ್ರಮುಖ ನದಿಗಳನ್ನು ನೋಡ್ತಾಯಿದ್ರೆ, ದ್ವೀಪಕಲ್ಪದ ನದಿಗಳು ಅವು ಹರಿಯುವ ದಿಕ್ಕಿನ ಆಧಾರದ ಮೇಲೆ ಪೂರ್ವಕ್ಕೆ ಹರಿಯುವ ಮತ್ತು ಪಶ್ಚಿಮಕ್ಕೆ ಹರಿಯುವ ನದಿಗಳೆಂದು ವಿಂಗಡಿಸಬಹುದು. ಓಕೆ, ನದಿಗಳನ್ನು ನೋಡ್ತಾ ಹೋದರೆ ಗೋದಾವರಿ ನದಿ ತ್ರ್ಯಂಬಕೇಶ್ವರ ಅಂತ ಬರ್ತೈತಿ. ಉಗಮ ಸ್ಥಾನ ಮಹಾರಾಷ್ಟ್ರದಾಗ. ಇದರ ಉದ್ದ ನೋಡೋದಾದರೆ 1465 ಕಿಲೋಮೀಟರ್. ಪ್ರಮುಖ ಉಪನದಿಗಳು ವೇನ್ಗಂಗಾ, ಇಂದ್ರಾವತಿ, ಮಂಜಿರಾ ಅಂತ ಬರ್ತೈತಿ. ವಿಶೇಷತೆ ನೋಡೋದಾದ್ರೆ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿಯಾಗೈತಿ. ಇದನ್ನು ದಕ್ಷಿಣ ಗಂಗಾ ಅಥವಾ ವೃದ್ಧ ಗಂಗಾ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಕೃಷ್ಣಾ ನದಿ ಬಗ್ಗೆ ನೋಡೋದಾದ್ರೆ ಮಹಾಬಲೇಶ್ವರ ಉಗಮ ಸ್ಥಾನ ಆಗೈತಿ. ಇದು ಮಹಾರಾಷ್ಟ್ರದ ಮಹಾಬಲೇಶ್ವರ. ಸೊ ಓಕೆ, ನೆಕ್ಸ್ಟ್ ಉದ್ದ ನೋಡೋದಾದರೆ 1400 ಕಿಲೋಮೀಟರ್. ಇದರ ಪ್ರಮುಖ ಉಪನದಿಗಳನ್ನು ನೋಡೋದಾದರೆ ತುಂಗಭದ್ರಾ, ಕೊಯ್ನಾ, ಘಟಪ್ರಭಾ, ಮಲಪ್ರಭಾ, ಭೀಮಾ. ದಕ್ಷಿಣ ಭಾರತದ ಎರಡನೇ ಅತಿ ದೊಡ್ಡ ನದಿಯಾಗೈತಿ. ಯಾವುದಪ್ಪ ಅಂತಂದ್ರೆ ಕೃಷ್ಣಾ ನದಿ. ನೆಕ್ಸ್ಟ್ ನರ್ಮದಾ ನದಿಗೆ ಬರೋದಾತಂದ್ರೆ ಅಮರಕಂಟಕ ಬೆಟ್ಟ ಮಧ್ಯಪ್ರದೇಶದಾಗೈತಿ. ಅಮರಕಂಟಕ ಬೆಟ್ಟ ಎಲ್ಲೈತಿ ಅಂತ ಕೇಳ್ಬೋದು, ಮಧ್ಯಪ್ರದೇಶದಾಗ ನೆನಪಿಟ್ಕೊಳ್ಳಿ. ಸೊ ಉಗಮ ಸ್ಥಾನ ನರ್ಮದಾ ನದಿ ಉಗಮ ಸ್ಥಾನ ಎಲ್ಲಕ್ಕೈತಪ್ಪ ಅಂದ್ರೆ ಮಧ್ಯಪ್ರದೇಶದ ಅಮರಕಂಟಕ ಬೆಟ್ಟದಲ್ಲಿ. ಸೊ ಉದ್ದ ನೋಡೋದಾದರೆ 1312 ಕಿಲೋಮೀಟರ್ ಐತಿ. ಸೊ ಪ್ರಮುಖ ಉಪನದಿಗಳನ್ನು ನೋಡೋದಾದರೆ ಹಿರಣ್ಯ ಮತ್ತು ವರ್ಸನಾ ಮತ್ತು ತವಾ. ನೆಕ್ಸ್ಟ್ ವಿಶೇಷತೆ ಪಶ್ಚಿಮಕ್ಕೆ ಹರಿಯುವ ಅತಿ ದೊಡ್ಡ ನದಿಯಾಗೈತಿ. ಸೊ ನೆಕ್ಸ್ಟು ಪ್ರಸಿದ್ಧ ಆಮ್ದರ್ ಜಲಪಾತವನ್ನು ನಿರ್ಮಿಸಿದೆ. ಓಕೆ, ನೆಕ್ಸ್ಟ್ ತಲಕಾವೇರಿ ಕೊಡಗು. ಇದು ನಮ್ಮ ಕರ್ನಾಟಕದಲ್ಲಿ ಉಗಮ ಆಗ್ತೈತಿ. 800 ಕಿಲೋಮೀಟರ್ ಉದ್ದ ಐತಿ. ಇದರ ಉಪನದಿಗಳು ನೋಡೋದಾದರೆ ಹೇಮಾವತಿ, ಹಾರಂಗಿ, ಲಕ್ಷ್ಮಣ ತೀರ್ಥ, ಕಪಿಲ, ಶಿಂಷಾ ಅಂತೇಳಿ. ಇದು ದಕ್ಷಿಣದ ಅತ್ಯಂತ ಪವಿತ್ರ ನದಿಯಾಗೈತಿ. ದಕ್ಷಿಣದ ಭಾರತದ ಏಕೈಕ ನಿರಂತರ ಹರಿಯುವ ನದಿಯಾಗೈತಿ ದ್ವೀಪಕಲ್ಪದ ನದಿ. ಓಕೆ, ನರ್ಮದಾ ಮತ್ತು ತಪ್ತಿ ನದಿಗಳು ಬಿರುಕು ಕಣಿವೆಯಲ್ಲಿ ಹರಿಯುತ್ತವೆ ಮತ್ತು ಇವು ಮುಖಜ ಭೂಮಿಯನ್ನು ನಿರ್ಮಿಸುತ್ತದೆ. ಎಸ್ತುರಿಗಳನ್ನು ನಿರ್ಮಿಸುತ್ತವೆ. ಓಕೆ, ಇವು ನೋಡಿ ಇವತ್ತಿನ ಇಷ್ಟ ಆಗಿತ್ತು. ನೆಕ್ಸ್ಟ್ ಏನು ಮಾಡೋಣ, ನಾಳೆ ಕರ್ನಾಟಕದ ನದಿ ವ್ಯವಸ್ಥೆಯನ್ನು ನೋಡೋಣ. ಸೊ ಇವತ್ತಿನ ಕ್ಲಾಸ್ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಓಕೆ, ಧನ್ಯವಾದಗಳು. ಇವತ್ತು ಸ್ವಲ್ಪ ಹುಷಾರಿಲ್ಲ, ಸೊ ಅದಕ್ಕೆ ಸ್ವಲ್ಪ ಸೈಲೆಂಟಾಗಿ ಹೇಳಿದ್ದೀನಿ. ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಇನ್ನೊಂದು ಕ್ಲಾಸ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.